ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ SK ಬ್ಲಾಗ್ಸ್. ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಬೆಳಗ್ಗೆನೇ ಎದ್ದು ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಇವಾಗ ತಾನೇ ಮನೆಗೆ ಬಂದೆ. ಮನೆಗೆ ಬಂದ್ಬಿಟ್ಟು ಟಿಫನ್ ಮಾಡೋಣ ಅಂತ ಮಾಡಿದ್ದೀನಿ. ಇವಾಗ ಟಿಫನ್ ಮಾಡಬೇಕು, ಏನು ಮಾಡೋದು ಗೊತ್ತಿಲ್ಲ. ಏನು ಮಾಡೋರು, ಪಲಾವ್ ಮಾಡೋರು ರೈಸ್. ನಂಗೆ ಪಲಾವ್ ಅಷ್ಟೊಂದು ಇಷ್ಟ ಆಗೋಲ್ಲ, ಬರೀ ಟೊಮೆಟೊ ರೈಸು ಟೊಮೆಟೊ ಬಾತು ಆ ಥರದ್ದು ಪಲಾವ್ ಇವಾಗ ಬಾದೆ ಬಿದ್ದು ತಿನ್ನಬೇಕು. ಪಲಾವ್ ಅಂದರೆ ಬರೀ ಮಟನ್ ಪಲಾವ್, ಚಿಕನ್ ಪಲಾವ್ ಅಷ್ಟೇ ನನಗೆ ಇಷ್ಟ. ತಿನ್ಬಿಟ್ಟು ಸಿಗ್ತೀನಿ ರೈಸ್. ಇವಾಗ ತಾನೇ ನಾಷ್ಟ ಮಾಡ್ಕೊಂಡು ಮನೋಜವ್ರ ಮನೆ ಹತ್ರ ಬಂದೆ. ನಾನು ಬಂದು 10-15 ನಿಮಿಷ ಆಯಿತು, ಇನ್ನೂ ಬಂದಿಲ್ಲ ಅವನು. ಯಾವಾಗೂ ಲೇಟೇ ಅವನು. ಯಾವಾಗ ವರ್ಷಕ್ಕೊಂದ್ಸಲಿ 2 ಸಲ ಬೇಗ ಬಂದ್ಬಿಡ್ತಾನೆ. ಹಾಯ್ ಗಾಯ್ಸ್, ಇವಾಗ ತಾನೇ ಮನೋಜವ್ರ ಫ್ಯಾಕ್ಟ್ರಿಗೆ ಬಂದ್ರಿ. ಮನೋಜವ್ರ ಇಟ್ಕೆ ಫ್ಯಾಕ್ಟ್ರಿ ಇದು, HCV ಬ್ರೇಕ್ಸ್. ನೋಡಿರಿ ಮನೋಜ್ ಅವ್ರಣ್ಣ ಇಲ್ಲೇ ಎಲ್ಲ ಇಟ್ಕೆ ಕುಯ್ಯೋದು, ಮ್ಯಾನುಫ್ಯಾಕ್ಚರ್ ಆಗೋದು. ಚೆನ್ನಾಗಿರ್ತೈತೆ ಇಟ್ಕೆ. ಯಾರಿಗಾನ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಹಾಕಿರ್ತೀನಿ. ಹೊಸಕೋಟೆಯಲ್ಲಿ ಇರೋದು ಇದು. ಕೋಲ್ಬರ್ನ್ ಎಲ್ಲ ಕೋಲ್ಬರ್ನ್ ಬ್ರಿಕ್ಸು ಕ್ವಾಲಿಟಿ ಮೇಂಟೈನ್ ಎಲ್ಲ ಹೇಳ್ತಾರೆ ನೋಡ್ರಿ. ಹೇಳೋಣ. ಕೋಲ್ಬರ್ನು ಮಹಾರಾಷ್ಟ್ರದಿಂದ ತರಿಸ್ಕೊಳ್ತೀವಿ ನಾವು. ಆ್ಯಂಡ್ ಕ್ವಾಲಿಟಿಯಲ್ಲಿ ಏನು ಕಾಂಪ್ರಮೈಸ್ ಇಲ್ಲ. ವಾಟರ್ ಟೆಸ್ಟು, ಕ್ವಾಲಿಟಿ ಟೆಸ್ಟ್ ಎಲ್ಲ ಆಗಿರೋ ಬ್ರಿಕ್ಸ್ ಇದು. ಸೊ ಏನಾದರೂ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ, ಕಾಲ್ ಮಾಡ್ಕೊಳ್ಳಿ. ಇವಾಗ ಊಟ ಎಲ್ಲ ಆಯಿತು. ಊಟ ಮುಗಿಸ್ಕೊಂಡು ಹೀಗೆ ನಿಮಗೊಂದು ವಿಷಯ ಹೇಳಬೇಕಾಗಿತ್ತು. ಟೆಕ್ ಚಾನಲ್ ಅಪ್ಡೇಟ್, ಒಂದು ಸಣ್ಣ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಆಚೆ ನಾವು ಕ್ರಿಕೆಟ್ ಆಡ್ತಾಯಿದ್ರಲ್ಲ, ಆ ಗೋಡನಲ್ಲೇ ಇದು ಸುಮ್ಮನೆ ಒಂದು ಸ್ವಲ್ಪ ಟೇಬಲ್ ಹಾಕಿ ಒಂದು ಸ್ವಲ್ಪ ಲೈಟ್ಸ್ ಎಲ್ಲ ಆಯಿತು ಅಂಗಡಿಯಲ್ಲಿ. ಇನ್ನೊಂದು 2 ಲೈಟ್ ತಗೊಂಡು ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಟ್ರೈಪಾಡ್ ಎಲ್ಲ ಐತೆ ಆಲ್ರೆಡಿ. ನೋಡೋಣ, ತೋರಿಸ್ತೀನಿ ಬನ್ನಿ ಒಂದ್ಸಲ ಈ ಜಾಗನ. ಏನಂತೀರೋ ಒಂದ್ಸಲ ಕಮೆಂಟ್ ಸೆಕ್ಷನಲ್ಲಿ ಹೇಳಿದೆ. ಅಲ್ಲೇ ಸ್ಟಾರ್ಟ್ ಮಾಡಲಾ ಇನ್ನೂ ಬೇಡ ಅಂತ. ಆಲ್ರೆಡಿ ಸ್ಯಾಮ್ಸಂಗ್ ಶೋರೂಮ್ ಅವರು ಹೊಸಕೋಟೆಯಿಂದ ಬಂದು ನನಗೆ Z Fold 6 ಆಮೇಲೆ Flip 6 ಎಲ್ಲ ಬಂದು ತೋರಿಸಿದ್ರು. ಮನೆ ಹತ್ರನೇ ಬಂದು ತೋರಿಸಿ. ನೆನ್ನೆ ಹೋಗಿ ಶೋರೂಮಲ್ಲಿ ನೋಡಿದ್ದೆ ನಾನು ಆ್ಯಕ್ಚುಲಾಗಿ. ಮತ್ತು ಇವತ್ತು ಮನೆ ಹತ್ರ ಬಂದೆಲ್ಲ ತೋರಿಸ್ಬಿಟ್ಟು ಫೀಚರ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ನನ್ನ ಇದು ಸ್ಯಾಮ್ಸಂಗ್ಗೆ ಫೋಟೋ ಹಿಡ್ದು ಕಳಿಸಿದ್ರು ಅವರು. ನನ್ನ ಕೈಯಲ್ಲಿ ಕೊಟ್ಬಿಟ್ಟು ಫೋನ್ನ. ಯಾಕಂದರೆ ನಾನು ಸ್ಯಾಮ್ಸಂಗ್ಗೆ ಸಕ್ಕದ ಹಳೆ ಕಸ್ಟಮರ್ ನಾನು. ಅದಕ್ಕೆ ಸ್ಯಾಮ್ಸಂಗ್ ಶೋರೂಮ್ ಅವ್ರು ಏನೇ ಫಸ್ಟು ಫೋನ್ ಬಂದು ಏನೇ ಪ್ರಾಡಕ್ಟ್ ಲಾಂಚ್ ಆದ್ರೂ ಮನೆ ಹತ್ರ ಎತ್ಕೊಂಡ್ಬಂದು ತೋರಿಸ್ತಾರೆ ಅವರು. ಮ್ಯಾನೇಜರ್ ಇದ್ದಾರೆ ಸ್ಯಾಮ್ಸಂಗ್ ಶೋರೂಮ್ ಹೊಸಕೋಟೆಯಲ್ಲಿ, ಶಿವು ಅಂತ. ಸಖತ್ತು ಒಳ್ಳೆ ಮ್ಯಾನೇಜರು. ಏನೇ ಇದ್ರೂ ಹೆಲ್ಪ್ ಮಾಡ್ತಾರೆ. ಮೊಬೈಲ್ ತೊಗೊಬೇಕಾದ್ರೆ ಆಗಲಿ, ಏನೇ ಇದ್ದರೆ ಸ್ಪೆಷಲ್ ಆಫರ್ಸ್ ಆಗಲಿ ಎಲ್ಲ ಕೊಡ್ತಾರೆ. ಅವರು ಫೋನೆಲ್ಲ ಹೊಸದು ಯಾವುದೇ ಬಂದ್ರೂ ನಮಗೆ ಫಸ್ಟು ತಂದು ಕೊಡ್ತಾರೆ. ಫಸ್ಟು ನಾನೇ ನೋಡಿದ್ದು ಹೇಳ್ಬೇಕಂದ್ರೆ ಹೊಸಕೋಟೆಯಲ್ಲಿ Fold 6 ಎಲ್ಲ, ಮತ್ತು S24 ಬಂದಾಗೂ ಅಷ್ಟೇ. ಲಾಸ್ಟ್ ಟೈಮು Fold 5 ಬಂದಾಗೂ, ಫ್ಲಿಪ್ 5 ಬಂದಾಗೂ ಅಷ್ಟೇ. ಎಲ್ಲ ನಮ್ಮ ಮನೆ ಹತ್ರ ಸಾಮಾನು ತೋರಿಸಿ ಎಕ್ಸ್ಪ್ಲೈನ್ ಮಾಡಿ ಹೋಗಿರೋ ಫೀಚರ್ಸ್ ಎಲ್ಲ. ಅದಕ್ಕೆ ಅವ್ರ ಹತ್ರ ಹೆಂಗೋ ಬಂದು ಕೊಡ್ತಾರೆ, ಕೇಳಿದ್ರೆ ಕೊಡ್ತಾರೆ ಅವರು. ಆದರೆ ಶೋರೂಮಲ್ಲೇ ಹೋಗಿ ರಿವ್ಯೂ ಮಾಡ್ತೀನಿ, ಇಲ್ಲಾಂದರೆ ಮನೆಗೆ ಎತ್ಕೊಂಬಂದು ಇಲ್ಲಿ ಸ್ಟುಡಿಯೋ ಥರ ಚಿಕ್ಕದಾಗಿ ಮಾಡಿ ಅದು ರಿವ್ಯೂ ಎಲ್ಲ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗಾಗ್ತಿದೆ ಏನು ಅಂತ. ಇವಾಗ ತಾನೇ ಮಲ್ಗೋಣ ಅಂತ ರೂಮಿಗೆ ಬಂದೆ. ಟೈಮ್ ಆಗೋಗೈತೆ ಆಲ್ರೆಡಿ 11:30. ಇನ್ನು ವೀಡಿಯೋ ಎಡಿಟ್ ಬೇರೆ ಮಾಡಬೇಕು. ಮಿನಿ ವ್ಲಾಗ್ ಹಾಕಿದ್ದೀನಿ, ಶಾರ್ಟ್ಸ್ ಥರ. ಶಾರ್ಟ್ಸ್ ಮಿನಿ ವ್ಲಾಗು. ದಯವಿಟ್ಟು ಎಲ್ಲರೂ ಅದನ್ನು ನೋಡಿರಿ, ಶೇರ್ ಮಾಡಿ. ಇವತ್ತು ಸ್ಟುಡಿಯೋ ಪ್ಲ್ಯಾನೆಲ್ಲ ಹಾಕಿದ್ದೀನಿ, ಏನು ಮಾಡಬೇಕು ಮತ್ತು ಅದರಲ್ಲಿ ಕಂಟೆಂಟ್ ಏನು ಮಾಡಬೇಕು ಅಂತೆಲ್ಲ ಸ್ವಲ್ಪ ಯೋಚನೆ ಮಾಡಿದ್ದೀನಿ. ಸ್ವಲ್ಪ ಎಕ್ಸ್ಟರ್ನಲ್ ಸಪೋರ್ಟು ಸಿಗ್ತಾಯಿದೆ ಯೂಟ್ಯೂಬ್ ಅಲ್ಲದೆ. ನನಗೆ ವ್ಲಾಗ್ ಮಾಡ್ತಾ ಇರೋದಕ್ಕೆ ಮತ್ತು ಟೆಕ್ ಚಾನಲ್ ಮಾಡೋದಕ್ಕೆಲ್ಲ ಸ್ವಲ್ಪ ಎಕ್ಸ್ಟರ್ನಲ್ ಸಪೋರ್ಟ್ ಸ್ವಲ್ಪ ಚೆನ್ನಾಗಿ ಸಿಗ್ತಾಯಿದೆ. ಅದಕ್ಕೋಸ್ಕರನೇ ನಾನು ಯೋಚನೆ ಮಾಡಿದ್ದು ಮಾಡಬೇಕು ಅಂತ. ಮುಂದಿನ ದಿವಸದಲ್ಲಿ ನೋಡ್ತೀರಾ ಹೆಂಗೆ ಏನು ಅಂತ.
ಕನ್ನಡದಲ್ಲಿ ಎಷ್ಟೊಂದು ಜನ ಮಾಡ್ತಾಯಿದ್ದಾರೆ ಟೆಕ್ ಚಾನಲ್ಸು. ಅವ್ರ ಥರನೇ ನಾನು ಮಾಡ್ತೀನಿ. ಅಂದರೆ ನನ್ನ ಕಂಟೆಂಟೇ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಎಲ್ಲರ ಥರ ಮಾಡೋಕ್ಕೆ ಟ್ರೈ ಮಾಡೋಣ ನಾನು. ಮತ್ತು ಇವತ್ತಿನ ಬ್ಲಾಗ್ ಇಷ್ಟೇ. ದಯವಿಟ್ಟು ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಅಪ್ಡೇಟ್ಸ್ ಮಿಸ್ ಮಾಡ್ಕೊಬೇಡಿ. ಇನ್ಮೇಲೆ ಸ್ವಲ್ಪ ಹೊಸ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಗೇಮಿಂಗ್ ಚಾನಲ್ ಬಗ್ಗೆನೂ ಟ್ರೈ ಮಾಡ್ತೀನಿ ಕೊಡೋಕ್ಕೆ. ಅದು ಇನ್ನೊಂದು 2 ಮಂತ್ಸಲ್ಲಿ ಅದ್ರದ್ದು ಅಪ್ಡೇಟ್ಸ್ ಕೊಡ್ತೀನಿ. ಸದ್ಯಕ್ಕೆ ಟೆಕ್ ಚಾನಲ್ ಬಗ್ಗೆ ಅಪ್ಡೇಟ್ ಕೊಟ್ಟಿದ್ದೀನಿ. ಇನ್ನು ಹೊಸ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ ಅದ್ರ ಬಗ್ಗೆ. ಮತ್ತು ಅದು ನಾನು ಏನು ಫುಲ್ಲು ಹೈಫೈ ಸ್ಟುಡಿಯೋ ಥರ ಏನು ಮಾಡ್ತಾಯಿಲ್ಲ. ಜಸ್ಟ್ ಲೈಟಿಂಗ್ಸ್ ಮಾಡ್ತಾಯಿದ್ದೀನಿ, ಒಂದು ಸ್ಕ್ರೀನ್ ಹಾಕ್ತೀನಿ, ಒಂದು ಟೇಬಲ್ ಇಕ್ಕೊತೀನಿ, ಆಮೇಲೆ ರೆಕಾರ್ಡ್ ಮಾಡೋದೆಲ್ಲ ಫೋನಲ್ಲೇ ಮಾಡ್ತೀನಿ. ನಮ್ಮ ಅಣ್ಣ ಏನಾನ ಹೈದ್ರಾಬಾದಿಂದ ಕ್ಯಾಮ್ರಾ ತಂದರೆ ಬೇಗ ಅವನು ನನ್ನ ಮಂತಲ್ಲಿ ಬರ್ಬೋದು. ಕ್ಯಾಮ್ರಾ ತಂದು ಕೊಟ್ಟರೆ ಅದರಲ್ಲಿ ಮಾಡ್ತೀನಿ. ಆವಾಗ ಗಂಟ ಫೋನಲ್ಲೇ ಮೈಕ್ ಹಾಕ್ಕೊಂಡು ಮಾಡ್ತೀನಿ. ನೋಡೋಣ. ಇವತ್ತಿನ ಬ್ಲಾಗ್ ಇಷ್ಟೇ. ಥ್ಯಾಂಕ್ ಯು ಸೋ ಮಚ್. ಬಾಯ್.